5,000 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧವು ಧರ್ಮಯುದ್ಧದ ಒಂದು ನ್ಯಾಯಯುತ ಯುದ್ಧವಾಗಿತ್ತು. ಇದು ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಪಾಂಡವರು ಮತ್ತು ಕೌರವರಲ್ಲಿ ನಡೆದ ರಾಜವಂಶದ ಹೋರಾಟವಾಗಿತ್ತು. ಕೌರವರು ಪಾಂಡವರಿಗೆ ತಮ್ಮ ರಾಜ್ಯದ ನ್ಯಾಯಯುತ ಪಾಲನ್ನು ನೀಡಲು ನಿರಾಕರಿಸಿದರು. ವಿಫಲ ರಾಜಿ ಮತ್ತು ಸುದೀರ್ಘ ಅವಮಾನವು ಯುದ್ಧಕ್ಕೆ ಕಾರಣವಾಯಿತು. ಮಹಾನ್ ಪಾಂಡವ ಯೋಧ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ತನ್ನ ಸ್ನೇಹಿತ ಸಾರಥಿ ಶ್ರೀಕೃಷ್ಣನಿಗೆ ಮೈದಾನದ ಮಧ್ಯಕ್ಕೆ ಹೋಗಲು ಆಜ್ಞಾಪಿಸುತ್ತಾನೆ. ಆದರೆ ತನ್ನ ಸ್ವಂತ ಕುಟುಂಬದ ಸದಸ್ಯರನ್ನು ವಿರೋಧಿ ಬದಿಯಲ್ಲಿ ನೋಡಿ ಅರ್ಜುನನ ದೃಢ ನಿಶ್ಚಯವು ಛಿದ್ರಗೊಂಡಿತು. ಓ ಕೃಷ್ಣ, ನನ್ನ ಪ್ರೀತಿಯ ಸ್ನೇಹಿತ, ನನ್ನ ಸಾರಥಿ, ನನ್ನ ಹೃದಯವು ದುಃಖದಿಂದ ತುಂಬಿದೆ. ನಾನು ನನ್ನ ಎಲ್ಲ ಹತ್ತಿರ ಸಂಬಂಧಿಕರನ್ನು ನೋಡುತ್ತಿದ್ದೇನೆ. ಓ ಗೋವಿಂದ, ರಾಜ್ಯ ಸಾಮ್ರಾಜ್ಯಕ್ಕಾಗಿ ನನ್ನ ಸ್ವಂತ ಕುಟುಂಬದ ಸದಸ್ಯರ ವಿರುದ್ಧ ನಾನು ಹೇಗೆ ನನ್ನ ಬಿಲ್ಲನ್ನು ಎತ್ತಿ ವಧೆ ಮಾಡಲಿ? ನಾವು ಗೆದ್ದರೂ ಸಹ ಈ ವಿಜಯ ವಿನಾಶ ಮತ್ತು ಪಾಪ ತರುತ್ತದೆ. ನನ್ನ ಗಾಂಡೀವ ನನ್ನ ಕೈಗಳಿಂದ ಜಾರು ಹೋಗುತ್ತಿದೆ ಮಾಧವ. ಓ ಅರ್ಜುನ, ಈ ಭಯವು ನಿನಗೆ ಯೋಗ್ಯವಲ್ಲ. ಈ ಹೃದಯದ ದೌರ್ಬಲ್ಯತೆ ನಿನಗೆ ಶೋಭೆ ತರುವುದಿಲ್ಲ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಪಾರ್ಥ. ಶಸ್ತ್ರ ಎತ್ತಿಕೋ. ನಾನು ಹೇಗೆ ಶಸ್ತ್ರ ಎತ್ತಿಕೊಳ್ಳಲಿ ಮಾಧವ? ನಾನು ಹೇಗೆ ಪ್ರತಿದಾಳಿ ಮಾಡಲಿ? ಯಾವ ಸೇವೆಯನ್ನು ಮಾಡುವುದು ಜೀವನದ ಸೌಭಾಗ್ಯವೆಂದು ನಂಬಲಾಗಿದೆಯೋ ಅಂತಹ ತಾತಾಶ್ರೀ, ಗುರುದ್ರೋಣರು, ಮಾಮಾಶ್ರೀ ಹಾಗೂ ಜ್ಯೇಷ್ಠ ಭ್ರಾತರ ಮುಂದೆ ಶಸ್ತ್ರ ಎತ್ತಲು ಧೈರ್ಯ ನನಗಿಲ್ಲ. ಇವರನ್ನು ವಧೆ ಮಾಡುವುದರಿಂದ ನನಗೆ ಸ್ವರ್ಗ ರಾಜ್ಯವೇ ಪ್ರಾಪ್ತಿಯಾದರೂ ಅದು ವ್ಯರ್ಥವೇ ಮಾಧವ. ನಾನು ಇಷ್ಟು ದೊಡ್ಡ ವಿದ್ವಾಂಸವನ್ನು ಒಪ್ಪಿಕೊಳ್ಳಲಾರೆ. ರಾಜ್ಯವಂಶ ನಾಶದಿಂದ ನನ್ನ ಕುಟುಂಬವೂ ನಾಶವಾಗುತ್ತದೆ, ಗುರುಕುಲ ನಾಶವಾಗುತ್ತದೆ, ಎಲ್ಲವೂ ನಾಶವಾಗುತ್ತದೆ. ನನಗೆ ಕೇವಲ ಭಯಾನಕವಾದ ವಿನಾಶ ಕಾಣಿಸುತ್ತಿದೆ. ಬುದ್ಧಿವಂತ ವ್ಯಕ್ತಿಯ ಹಾಗೆ ತರ್ಕ ಮಾಡುತ್ತಿರುವೆ, ಆದರೆ ವಾಸ್ತವವಾಗಿ ಮೂರ್ಖದಂತೆ ಮಾತನಾಡುತ್ತಿರುವೆ. ವಿದ್ವಂಸವೇ ನನ್ನ ನಿರ್ಮಾಣಕ್ಕೆ ಕಾರಣ ಪಾರ್ಥ. ಹೌದು, ಈ ಯುದ್ಧದಲ್ಲಿ ಅವಶ್ಯವಾಗಿ ವಿಧ್ವಂಸವಾಗುತ್ತದೆ, ಆದರೆ ಹೊಸ ಪರಂಪರೆಯು ನಿರ್ಮಾಣವಾಗುತ್ತದೆ. ಹಳೆಯ ಪರಂಪರೆಯು ವಿಷದಂತಾಗಿದೆ. ಹಳೆಯ ಧರ್ಮ ಹೊಸ ಸ್ವರೂಪವನ್ನು ಪಡೆದು ಪ್ರಕಟವಾಗುತ್ತದೆ. ಈ ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ತೊಳೆದು ಸ್ವಚ್ಛವಾಗುತ್ತದೆ. ಆದ್ದರಿಂದ ಮೋಹವನ್ನು ತ್ಯಜಿಸು ಪಾರ್ಥ. ಸಮಗ್ರ ಜಗತ್ತಿನ ಲಾಭದ ಬಗ್ಗೆ ಯೋಚನೆ ಮಾಡು. ಶಸ್ತ್ರ ಎತ್ತಿಕೋ ಹಾಗೂ ಯುದ್ಧ ಮಾಡು. ಹೇಗೆ ಮಾಧವ? ನನ್ನ ಮನಸ್ಸು, ಹೃದಯ ಮೋಹದಿಂದ ನನ್ನವರಿಂದ ತುಂಬಿಕೊಂಡಿದೆ. ಯಾವ ರೀತಿ ಜಗತ್ತಿನ ಬಗ್ಗೆ ಯೋಚನೆ ಮಾಡಲಿ? ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿತಂ ಮೇ ಶಿಷ್ಯಸ್ತೆಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಾನು ನನ್ನ ಕರ್ತವ್ಯಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ. ನಿಮಗೆ ಶರಣಾಗುತ್ತೇನೆ ಕೃಷ್ಣ. ನನ್ನನ್ನು ಸೂಕ್ತ ದಾರಿಯಲ್ಲಿ ಕರೆದೊಯ್ಯಿರಿ. ಎದ್ದೇಳು ಪಾರ್ಥ. ಜೀವನದ ರಹಸ್ಯವನ್ನು ತಿಳಿದುಕೋ. ಜಗತ್ತಿನ ವಾಸ್ತವಿಕ ರೂಪವನ್ನು ಅರ್ಥ ಮಾಡಿಕೋ. ಮನುಷ್ಯನ ಜನ್ಮ ಹಾಗೂ ಜೀವನ ವಾಸ್ತವವಾಗಿ ಸಮಾಜದ ಸುಖವೇ ಆಗಿರುತ್ತದೆ. ಸಮಾಜ ಈ ಜಗತ್ತಿಗಾಗಿ, ಇಡೀ ಜಗತ್ತು ಈ ಸೃಷ್ಟಿಗಾಗಿ, ಹಾಗೂ ಈ ಸಂಪೂರ್ಣ ಸೃಷ್ಟಿಯೂ ಸ್ವಯಂ ಪರಮಾತ್ಮನಿಗಾಗಿರುವುದು ಪಾರ್ಥ. ಯಾರು ಈ ಸತ್ಯವನ್ನು ಅರಿತುಕೊಳ್ಳುವರೋ ಅವರಿಗೆ ಧರ್ಮದ ಮಾರ್ಗ ಎಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮನುಷ್ಯನ ಪರಿಚಯವು ಅವನ ದೇಹದಿಂದ ಅಥವಾ ಸಂಬಂಧಗಳ ಆಧಾರದಿಂದ ಆಗುವುದಿಲ್ಲ. ಅವನ ಸ್ವಭಾವ, ವರ್ತನೆ ಹಾಗೂ ಕಾರ್ಯಗಳಿಂದಾಗುತ್ತದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನೇತ್ಯಃ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೇ ಶರೀರೇ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನ ರೂಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾನಿ ಸಂಯಾತಿ ನವಾನಿ ದೇಹಿ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪಹರಿಹರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ.
ನೀನು ಭೌತಿಕ ದೇಹಗಳಿಗೆ ದುಃಖಿಸುತ್ತಿರುವೆ, ಆದರೆ ಆತ್ಮವು ಶಾಶ್ವತವಾದದ್ದು, ಅದನ್ನು ಕೊಲ್ಲಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೊಸ ವಸ್ತ್ರವನ್ನು ಧರಿಸುವನೋ, ಹಾಗೆಯೇ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಮತ್ತೆ ಹೊಸ ಶರೀರವನ್ನು ಪ್ರವೇಶಿಸುತ್ತದೆ. ಹುಟ್ಟಿದ್ದವನು ಸಾಯುವುದು ಖಚಿತ, ಹಾಗೂ ಸಾಯುವವನು ಮತ್ತೆ ಹುಟ್ಟುವುದು ಖಚಿತ. ಈ ರಣಭೂಮಿಯಲ್ಲಿ ಕಾಣುವ ಪ್ರತಿಯೊಬ್ಬ ಯೋಧನು ಅಮರನೇ. ಓ ಜನಾರ್ದನ, ಆತ್ಮವು ಶಾಶ್ವತವಾಗಿದ್ದರೆ ನಾನೇಕೆ ಹೋರಾಡಬೇಕು ಮತ್ತು ವಿನಾಶದಲ್ಲಿ ಭಾಗವಹಿಸಬೇಕು? ಈ ಘೋರ ಪಾಪದ ಅಪರಾಧದ ಭಾವನೆ ನನ್ನನ್ನು ಕಾಡುವುದಿಲ್ಲವೇ? ಓ ಭರತವಂಶಜ, ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ಯೋಧನಾಗಿ ಹುಟ್ಟಿದ್ದೀಯ. ಧರ್ಮವನ್ನು ಎತ್ತಿ ಹಿಡಿದು ಹೋರಾಡುವುದು ಯೋಧನ ಕರ್ತವ್ಯ. ದುಷ್ಟರ ವಿರುದ್ಧದ ಯುದ್ಧಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾ ತೇ ಸಂಗೋಸ್ತ್ವ ಕರ್ಮಣಿ ಯೋಗಸ್ತು ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅರ್ಜುನ, ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡಲು ಮಾತ್ರ, ಆದರೆ ನಿನ್ನ ಕಾರ್ಯದ ಫಲದ ಹಕ್ಕು ನಿನಗಿಲ್ಲ. ಫಲವು ಭಗವಂತನ ಕೈಯಲ್ಲಿರುವುದು. ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಸಮಚಿತ್ತ ಮನಸ್ಸಿನಿಂದ ನಿಮ್ಮ ಕೆಲಸಗಳನ್ನು ಮಾಡುವುದೇ ನಿಷ್ಕಾಮ ಕರ್ಮಯೋಗ ಎಂದು ಕರೆಯುತ್ತಾರೆ. ಓ ಕೇಶವ, ನನ್ನ ಕುಟುಂಬದವರ ರಕ್ತದ ಮೇಲೆ ರಾಜ್ಯವನ್ನು ಆಳುವುದಕ್ಕಿಂತ ಸನ್ಯಾಸಿಯಾಗಿ ಬದುಕುವುದೇ ಮೇಲು. ನನ್ನ ಕರ್ತವ್ಯಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ. ನಾನು ಫಲಿತಾಂಶಗಳ ಬಗ್ಗೆ ಚಿಂತಿಸದಿದ್ದರೆ ಹೇಗೆ ಯಶಸ್ವಿಯಾಗಬಹುದು? ಗುರಿಯಿಲ್ಲದೆ ಒಬ್ಬ ಹೇಗೆ ಕೆಲಸ ಮಾಡಬಹುದು? ಇದು ಅಸ್ವಾಭಾವಿಕವೆಂದು ತೋರುತ್ತದೆ. ಓ ಅರ್ಜುನ, ಬುದ್ಧಿವಂತರು ಗೊಂದಲಕ್ಕೊಳಗಾಗುವುದಿಲ್ಲ. ಅವರು ಜ್ಞಾನ ಮತ್ತು ಭಕ್ತಿಯಿಂದ ವರ್ತಿಸುತ್ತಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪಾತ್ರವಿದೆ. ಸತ್ವ ಗುಣದಿಂದ ತುಂಬಿರುವ ಜನರು ಕರ್ತವ್ಯವನ್ನು ತ್ಯಜಿಸಿದರೆ ಅನ್ಯಾಯವು ಜಗತ್ತನ್ನು ಆಳುತ್ತದೆ. ಇದೇ ಕಾರಣದಿಂದ ಜಗತ್ತಿನಲ್ಲಿ ಪಾಪ ಮತ್ತು ಅಧರ್ಮ ಹೆಚ್ಚಾಗಿದೆ. ನಿಜವಾದ ಸನ್ಯಾಸಿಯು ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ ಮತ್ತು ದ್ವಂದ್ವಗಳಿಂದ ಮುಕ್ತನಾಗುತ್ತಾನೆ. ನೀನು ಯೋಗಿಯಾಗಬೇಕು. ನಿರ್ಲಿಪ್ತ ಮತ್ತು ಸ್ಥಿರ ಮನಸ್ಸಿನಿಂದ ಎಲ್ಲ ಕಾರ್ಯಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಕಾರ್ಯನಿರ್ವಹಿಸಬೇಕು. ಆಗ ನೀನು ಸನ್ಯಾಸಿಯಂತೆಯೇ ಆಂತರಿಕ ಶಾಂತಿಯನ್ನು ಪಡೆಯುತ್ತೀಯ. ಇದೇ ಮೋಕ್ಷದ ಮಾರ್ಗ. ನೀನು ಪ್ರತಿಫಲವನ್ನು ಬಯಸಿದರೆ ಬಂಧನಕ್ಕೊಳಗಾಗುತ್ತೀಯ. ಕರ್ಮದಿಂದ ಓಡಿ ಹೋಗುವುದು ಸೂಕ್ತವಲ್ಲ, ಹಾಗೂ ಕರ್ಮದ ಫಲಾಪೇಕ್ಷೆ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಆದರೆ ಕೇಶವ, ನನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸುವುದು ಹೇಗೆ? ಇದು ಚಂಚಲ ಮತ್ತು ಅಸ್ಥಿರವಾಗಿದೆ. ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚು ಕಷ್ಟಕರವಾಗಿದೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅರ್ಜುನ, ನಿರಂತರ ಅಭ್ಯಾಸ, ನಿರ್ಲಿಪ್ತತೆ, ಶಿಸ್ತು ಮತ್ತು ಯೋಗದಿಂದ ಮನಸ್ಸನ್ನು ನಿಯಂತ್ರಿಸಬಹುದು. ಆದರೆ ನಾನು ಪರಮಾತ್ಮರ ದರ್ಶನವಿಲ್ಲದೆ ಸಮರ್ಪಣೆಯನ್ನು ಹೇಗೆ ಮಾಡಿಕೊಳ್ಳುವುದು? ಅಂತಿಮ ಸತ್ಯ ಯಾವುದು ಮಾಧವ? ಪರಮಾತ್ಮನ ದರ್ಶನ ಮಾಡಬೇಕಾದರೆ ನಿನ್ನ ಆಸೆ, ಅಹಂಕಾರ ಮತ್ತು ಕ್ರೋಧವನ್ನು ಬಿಡಬೇಕು. ಈ ಸೃಷ್ಟಿಯೇ ಪರಮಾತ್ಮನು, ಪರಮಾತ್ಮನೇ ಎಲ್ಲನು. ಪರಮಾತ್ಮನ ಹೊರತಾಗಿ ಏನೂ ಇಲ್ಲ. ಯಾರು ತನ್ನ ಆತ್ಮದ ದರ್ಶನ ಮಾಡುತ್ತಾನೆಯೋ ಅವನು ಪರಮಾತ್ಮನ ದರ್ಶನ ಮಾಡುತ್ತಾನೆ. ಆತ್ಮವು ಪರಮಾತ್ಮನ ಅಂಶ. ಅರ್ಥಾತ್ ಮಾಧವ, ನೀವೇ ಪರಮಾತ್ಮನೇ. ನಿಮ್ಮ ನಿಜವಾದ ದೈವಿಕ ರೂಪವನ್ನು ನನಗೆ ತೋರಿಸುವಿರಾ? ಹೌದು ಪಾರ್ಥ, ನಾನೇ ಪರಮಾತ್ಮನು. ಇದು ನನ್ನ ನಿಜವಾದ ರೂಪ. ಹೇ ಭರತವಂಶಜ, ಆವಯೋಚನೆಯು ಬೇಡ ಪಾರ್ಥ. ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮ ನಾನೇ, ಆದಿ ನಾನೇ,
ನಾನೇ, ಅಚಿಂತ್ಯ ನಾನೇ, ಅಗಮ್ಯ ನಾನೇ, ಅಗೋಚರ ನಾನೇ, ಆತ್ಮ ನಾನೇ, ಸರ್ವ ಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿ ಆಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿ ಆಗುವುದೋ, ಹಾಗೆಲ್ಲ ಧಾರ್ಮಿಕರನ್ನು ರಕ್ಷಿಸಲು ಮತ್ತು ಅಧಾರ್ಮಿಕರನ್ನು ನಾಶ ಮಾಡಲು ಮತ್ತು ಧರ್ಮದ ತತ್ವವನ್ನು ಪುನಃಸ್ಥಾಪಿಸಲು ಭೂಮಿಯ ಮೇಲೆ ಮತ್ತೆ ಮತ್ತೆ ಪ್ರಕಟವಾಗುತ್ತೇನೆ. ಇದೇ ಅಂತಿಮ ಸತ್ಯ. ವಾಯುಯಮೋಗ್ನೇರ್ವರುಣಶ್ಚ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವಾ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. नमा पुष्टादत पृष्ठतस्ते नमोस्तुते सर्वत एव सर्वा अनन्तवीर्यामितविक्रमस्त्वं सर्वं समाप्नोषि ततोषि सर्वः पितासि लोकस्य चराचरस्य त्वमस्य पूजस्य गुरुर्गवीयान् न त्वत्समोऽस्त्यपदिकं कुतुं नो लोकत्वे प्रकृतिमप्रभावः तस्मात् प्रणम्य प्रणिधाय कायं प्रसादये त्वामहमीशमीड्यं पितेव पुत्रस्य सखेव सख्यो प्रिया प्रियासि देव सोढुम्. ಓ ಪರಮಾತ್ಮನೇ, ನನ್ನ ಅಜ್ಞಾನವನ್ನು ಕ್ಷಮಿಸಿ. ಓ ಬ್ರಹ್ಮಾಂಡದ ದೇವರೇ, ನೀವೇ ಬ್ರಹ್ಮ, ನೀವೇ ಸೂರ್ಯ, ಚಂದ್ರ, ತಂದೆ, ತಾಯಿ ಮತ್ತು ನೀವೇ ಇಡೀ ಬ್ರಹ್ಮಾಂಡದ ಆಧ್ಯಾತ್ಮಿಕ ಗುರು. ನಿಮಗಿಂತ ಯಾರೂ ದೊಡ್ಡವರಿಲ್ಲ, ನಮಗೆ ಯಾರೂ ಸಮಾನವಿಲ್ಲ. ಪ್ರತಿಯೊಂದು ಜೀವಿಯಿಂದ ಪೂಜಿಸಲ್ಪಡುವ ಪರಮಾತ್ಮನು ನೀವೇ. ನೀವೇ ಇಡೀ ಜಗತ್ತಿನ ಆಶ್ರಯ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಓ ಪಾರ್ಥ, ಉಳಿದೆಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ತ್ಯಜಿಸಿ ನನಗೆ ಶರಣಾಗು. ನಿನ್ನನ್ನು ಎಲ್ಲ ಪಾಪದ ಪ್ರತಿಕ್ರಿಯೆಗಳಿಂದ ರಕ್ಷಿಸುತ್ತೇನೆಂದು ನಾನು ಭರವಸೆ ನೀಡುತ್ತೇನೆ. ಹೆದರಬೇಡ. ಓ ಜನಾರ್ದನ, ನನ್ನ ಭ್ರಮೆ ಹೀಗೆ ನಾಶವಾಗಿದೆ. ನಿಮ್ಮ ಕೃಪೆಯಿಂದ ನಾನು ನನ್ನ ಸ್ಮರಣೆಯನ್ನು ಮರಳಿ ಪಡೆದಿದ್ದೇನೆ. ಈಗ ನಾನು ಸಂಶಯದಿಂದ ಮುಕ್ತನಾಗಿದ್ದೇನೆ. ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ. ಈಗ ನಾನು ಹೋರಾಡಲು ಸಿದ್ಧನಿದ್ದೇನೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಎಲ್ಲೆಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣ ಮತ್ತು ಧನುರ್ಧರ ಅರ್ಜುನ ಇರುತ್ತಾರೆಯೋ ಅಲ್ಲಲ್ಲಿ ಖಂಡಿತವಾಗಿಯೂ ವಿಜಯ, ಸಮೃದ್ಧಿ, ನೈತಿಕತೆ, ಸದಾಚಾರ ಮತ್ತು ಅಸಾಧಾರಣ ಶಕ್ತಿ ಇರುತ್ತದೆ.